ಆಸ್ಟ್ರೇಲಿಯಾದಲ್ಲಿ ಒಳ್ಳೆ ಸಿಸ್ಟಮ್ ಏನಂತಂದ್ರೆ ಸಿಗ್ನಲ್ದಾಗ ರೆಡ್ ಸಿಗ್ನಲ್ ಅಥವಾ ಗ್ರೀನ್ ಸಿಗ್ನಲ್ ಯಾವಾಗ ಬಿಡ್ತೈತೆ ಅಂತಂದ್ರೆ ನಾವು ಯಾವಾಗಾರ ಯಾವುದೂ ಕಾರ್ ನಮ್ಮ ಹತ್ರ ನಾವು ಸಿಗ್ನಲ್ದಲ್ಲಿ ಎಲ್ಲೂ ನಿಂತಿದ್ದಾಗ ಯಾವುದು ಕಾರ್ ಸುತ್ತಮುತ್ತಲೇ ಇರಲಿಲ್ಲ ಅಂದ್ರೆ ನಮ್ಮ ಫಸ್ಟ್ ಸಿಗ್ನಲ್ ಬಿಡ್ತೈತಿ. ನಿಮಗೆ ಮುಂದೆ ಬರೋ ರೋಡಲ್ಲಿ ತೋರಿಸ್ತೀನಿ. ಎದಕ್ಕಂದ್ರೆ ಅದು ಟೈಮ್ ಸೇವ್ ಮಾಡುತ್ತೆ. ಎಷ್ಟೋ ಜನದ್ದು ಸುಮ್ಮನೆ ವೇಸ್ಟ್ ಆಗಿ ಸುಮ್ಮನೆ ಸುತ್ತಮುತ್ತಲೇ ಯಾವುದು ಕಾರ್ ಇಲ್ಲ ಅಂತಂದ್ರೆ ನಾವು ನಿಂದಿರೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಗ್ರೀನ್ ಸಿಗ್ನಲ್ ಬಿಟ್ಬಿಡತ್ತೆ. ನಾವು ಯಾವ ಸಿಗ್ನಲ್ದಾಗ ಹೋಗಿ ನಿಂದಿರ್ತೀನಿ, ನಾವು ಮುಂದೆ ಬರೋ ರೋಡಲ್ಲಿ ತೋರಿಸ್ತೀನಿ ಹಂಗೆ ಯಾವ ಟೈಪ್ ಸಿಸ್ಟಮ್ ಐತೆ ಅಂಥೇಳಿ. ಕಾಣಿಸ್ತಿರ್ಬೋದು ಲೈನ್ ನಿಮಗೆ. ಇದೇ ಲೈನ್ ಮೇಲೆ ಹೋಗಿ ನಿಂತ್ರೆ ಈಗ ಆ ಸಿಗ್ನಲಿಗೆ ಸೆನ್ಸ್ ಆಕೈತಿ ಇಲ್ಲೊಬ್ರು ಯಾರೋ ವೇಟ್ ಮಾಡೋತಾರೆ ಅಂಥೇಳಿ. ನೀವು ನೋಡ್ಬೋದು ಈಗ ಅಲ್ಲೂ ಕಾರ್ಸ್ ಅದಾವೆ, ಇಲ್ಲೂ ಕಾರ್ಸ್ ಅದಾವೆ. ಸೊ ಜಾಸ್ತಿ ಕಾರ್ಸ್ ಅಲ್ಲಿರೋದ್ರಿಂದ ಅಲ್ಲಿಂದ ಫಸ್ಟ್ ಬಿಡ್ತೈತಿ. ಸೊ ಆ ಸೆನ್ಸ್ ಮೇಲೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದು ರೋಡ್ ಸಿಗ್ನಲ್ ವರ್ಕ್ ಆಗೋದು ಅದು ಒಂದು ಟೈಮ್ ಸೇವ್ ಮಾಡತ್ತೀಗ. ನೆಕ್ಸ್ಟ್ ನಂದು ಬಿಡ್ತೈತಿ. ಎಲ್ಲ ಕಡೆ ಕಾರ್ಸ್ ಭಾಳಷ್ಟು ಕೊಂಡಿದ್ವಿ ಅಂದರೆ ಆ್ಯಸ್ ಯೂಶ್ವಲ್ ಸೇಮ್ ಹೆಂಗೆ ಸಿಗ್ನಲ್ 1 by 1 ಬಿಡತ್ತೆ ಹಂಗೆ ಬೀಳ್ತೈತಿ. ಇನ್ ಕೇಸ್ ಯಾವುದೂ ಕಾರ್ ಇಲ್ಲ ಎಲ್ಲೂ ಅಂತಂದರೆ ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲಿ ನಾವು ಹೋಗಿ ನಿಂದಿರ್ತೀವಲ್ಲ ಅದು ಫಸ್ಟ್ ಸಿಗ್ನಲ್ ಬೀಳತ್ತೆ ಅದ್ರ ಮೇಲೆ. ಅದೇ ಒಂದು ಅಡ್ವಾಂಟೇಜ್ ಇದೆ, ಟೈಮ್ ಸೇವ್ ಮಾಡೋದು ನಮ್ದು ಬೇಕು ಆದಷ್ಟು. ವಿಡಿಯೋದಾಗ ನಾನು ನಿಮಗೆ ಹೇಳ್ತೀನಿ ಹೆಂಗೆ ಈ ರೌಂಡ್ ಅಬೌಟ್ ವರ್ಕ್ ಆಕೈತೆ ಅಂತ ಹೇಳಿ. ಪ್ಲೀಸ್ ಫಾಲೋ ಮಾಡಿರಿ, ನೋಡಿರಿ ಹೆಂಗೆ ವರ್ಕ್ ಆಕೈತೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೇನೆ. ನಮ್ಮ ಮನೆ ಬಂತು. ನಮ್ಮ ನೇಬರು ನಮ್ಮ ಗಾರ್ಡನ್ದಾಗ ಇದನ್ನು ಕ್ಲೀನ್ ಮಾಡ್ತಾರೆ. ಜಸ್ಟ್ ಒಂದು ಕನ್ಸರ್ನ್ ಇದೆ. ಅವ್ನ ಮನೆ ಇರೋದು ಪಕ್ಕದಲ್ಲಿ, ಆದರೆ ಅವ ನಮ್ಮದು ಬಂದು ಯಾವಾಗ ಗಾರ್ಡನ್ ಕ್ಲೀನ್ ಮಾಡ್ಬೇಕಾರೆಲ್ಲ ನಮ್ಮದು ಗಾರ್ಡನ್ ಕ್ಲೀನ್ ಮಾಡ್ತಾನೆ. ಜಸ್ಟ್ ಒಂದು ಕನ್ಸರ್ನ್ ಮೇಲೆ ಒಂದು ಕೇರ್. ಜಸ್ಟ್ hey, how are you? Yeah, doing good. How are you? Good. What's happening? Yeah, Why are you all dirty? just work. Yeah, Work? What do you do? yeah. ನಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಎಲ್ಲ ವೇಟ್ ಮಾಡ್ತಿದ್ದಾವೆ. ಊಟ ಹಾಕ್ಬೇಕು ಅವಕ್ಕೆ. ಮುಂಜಾನೆ ಹಾಕಿ ಹೋಗಿರ್ತಿದ್ದೆ. ಸೊ ಇದ್ರ ಹೆಸರು ಪೂಪಿ, ಇದು ಕಿಯಾ. ಎಲ್ಲ ಊಟಕ್ಕೆ ವೇಟ್ ಮಾಡ್ತಿದ್ದೆ ಹಸ್ಕೊಂಡು. ಫಸ್ಟ್ ಬಂದು ಕೂಡ ಊಟ ಹಾಕಬೇಕು. ಇದ್ರ ಹೆಸರು ಜೋಯಿ ಅಂತ. ಐ ಚಿಚಿ ಚೀಚಿ ಪಿಚಿ ಪೂಪಿ. ಇದಕ್ಕೆಲ್ಲರಿಗೂ ಊಟ ಹಾಕಿ ಇದ್ರದ್ದು ಬೌಲು ಹೇಗಿಯಾ ಇದ್ರ ಬೌಲಲ್ಲಿದೆ. Joy, Kia. ವಿಡಿಯೋದಾಗ ನೀವು ನೋಡ್ತಿರ್ಬೋದು ನಾನು ಆಸ್ಟ್ರೇಲಿಯಾದಲ್ಲಿ ಬಿನ್ ಹೆಂಗೆ ಖಾಲಿ ಮಾಡ್ತೀವಿ ಅಂಥೇಳಿ. ಎವ್ರಿ ವೀಕಲ್ಲಿ ವೆನೆಸ್ಡೇ ಅಂಥೇಳಿ ಒಂದು ಡೇ ಇರುತ್ತೆ. ವೆನೆಸ್ಡೇದು ಮಾರ್ನಿಂಗ್ ಬಂದು ಅವರು ಬಿನ್ ತಗೊಂಡು ಹೋಗ್ತಾರೆ ಗೌರ್ಮೆಂಟದಲ್ಲಿ. ಸೊ ನಾವು ಇವತ್ತು ಕಾರ್ಡ್ಬೋರ್ಡು ಮತ್ತು ವೆಟ್ ವೇಸ್ಟು ಎಲ್ಲ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ. ನಿಮಗೆ ಇಲ್ಲಿ 3 ಬಿನ್ ಕಾಣಿಸ್ತಿರ್ಬೋದು. 3 ಬಿನ್ನಲ್ಲಿ ರೆಡ್ ಬಿನ್ನು ವೆಟ್ ವೇಸ್ಟ್ ಎಲ್ಲ ಹಾಕೋಕ್ಕೆ. ಸೊ ಇದು ಬಂದು ವೆಟ್ ವೇಸ್ಟ್. ಎಲ್ಲರೂ ಅವ್ರವ್ರ ಮನೆ ಮುಂದೆ ಅವ್ರವ್ರದ್ದು ವೇಸ್ಟ್ ಬಿನ್ ಇಟ್ಬಿಡ್ತಾರೆ ಇವತ್ತಿನ ದಿವಸ. ಸೊ ನಾನೇನು ಮಾಡ್ತೀನಿ, ಇದು ವೆಟ್ ವೇಸ್ಟ್ ಇರ್ತೀನಿ. ನಾಳೆ ಮಾರ್ನಿಂಗ್ ಇಲ್ಲಿ ಟ್ರಕ್ ಬಂದು ಆ ವೆಟ್ ವೇಸ್ಟನ್ನು ಕಲೆಕ್ಟ್ ಮಾಡಿಕೊಂಡೆ ಹೋಗ್ತೈತಿ.
ಇದರಲ್ಲಿ ಬಂದು ಎಲ್ಲೋ ಬಿನ್ನಲ್ಲಿ ಎಲ್ಲ ಕಾರ್ಡ್ಬೋರ್ಡು ವೇಸ್ಟು ಎಲ್ಲ ಬರುತ್ತೆ. ಸೊ ಇದನ್ನು ಮೊನ್ನೆ ರಿಮೋಟ್ ಕಂಟ್ರೋಲ್ ಕಾರ್ ತೊಗೊಂಡಿದ್ದೆ, ಅದರ ವೇಸ್ಟ್ ಕಾರ್ಡ್ಬೋರ್ಡ್. ಇದರಲ್ಲೆಲ್ಲ ಬೇಡಾಗಿ ಕಾರ್ಡ್ಬೋರ್ಡು ಪೇಪರು ಇರಲಿ. ನೀವು ಬಾಜು ಬಿನ್ ನೋಡ್ತಿರ್ಬೋದು, ಇದು ಗ್ರೀನ್ ಕಲರ್ ಬಿನ್ನಲ್ಲಿ ನಾವು ಗ್ರಾಸ್ ಆಯಿತು, ಏನಾರು ಕಟ್ ಮಾಡಿದ ಗ್ರಾಸು ಮತ್ತು ಕಟ್ ಮಾಡಿದ ಟ್ರೀ ಬ್ರ್ಯಾಂಚಿಗಿರ್ಬೋದು, ಅವೆಲ್ಲ ಗ್ರೀನ್ ಬಿನ್ನಲ್ಲಿ ಹಾಕ್ಬೋದು. ಸೊ ಎವ್ರಿ ವೀಕಲ್ಲಿ 2 ಬಿನ್ ಇಡ್ಬೋದು. ಸೊ ಈ ವೀಕಲ್ಲಿ ಜನ ಯೆಲ್ಲೋ ಬಿನ್ ವಿತ್ ರೆಡ್ ಬಿನ್ ಇಡ್ತಾರೆ. ಸೊ ನೀವು ನೋಡ್ತಿರ್ಬೋದು. ಸೊ ಇಲ್ಲಿಟ್ಬಿಟ್ರೆ ನಾಳೆಗೆ ಬೆಳಗ್ಗೆ ಬಂದು ಅವರು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಖಾಲಿ ಬಿನ್ ಇಟ್ಟು ಹೋಗ್ತಾರೆ. ಸೊ ನಾಳೆ ಟ್ರಕ್ ಬಂದು ಇಲ್ಲಿಗೆ ಬಿನ್ನನ್ನು ಒಯ್ತೈತಿ. ಸೊ ನಾ ಏನು ಮಾಡ್ತೇನೆ ಅಂದರೆ ಮತ್ತೆ ನೆಕ್ಸ್ಟ್ ಬಿನ್ ಬ್ಯಾಗನ್ನು ಮತ್ತೆ ಹಾಕಿ ಇದಕ್ಕೆ ಇಟ್ಬಿಟ್ರೆ ಮತ್ತು ಫುಲ್ ಆತಂದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಹೊರಗಡೆ ಇಡ್ಬೋದು. ಇವತ್ತಿನ ವಿಡಿಯೋದಾಗ ಇಷ್ಟೇ. ನಾಳೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.